ರಾಜ್ಯದಲ್ಲಿ ತೀವ್ರಗೊಂಡ ಮಂತ್ರಿಗಿರಿ ಕಸರತ್ತು. ಶೀಘ್ರದಲ್ಲೇ ಸಂಪುಟ ಪುನರ್ರಚನೆ ಸರ್ಕಸ್. ರಾಜ್ಯದಲ್ಲಿ ತೀವ್ರ ಆಯಿತು ಮಂತ್ರಿಗಿರಿಯ ಕಸರತ್ತು. ಮಿನಿಸ್ಟರ್ಸ್ ವಾರ್. ಶೀಘ್ರದಲ್ಲೇ ಸಂಪುಟ ಪುನರ್ರಚನೆಯ ಸರ್ಕಸ್. ಹಲವರ ಖಾತೆ ಖೋತ, ಹಲವರ ಮಂತ್ರಿಗಿರಿ ಗೋತ. ಒಬ್ಬೊಬ್ಬರಾಗಿ ಮಂತ್ರಿಗಳನ್ನ ಕರೆಸಿ ಸಿಎಂ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಖಾತೆ ಬದಲಾವಣೆ, ಕೆಲವರನ್ನ ಕೈ ಬಿಡುವ ಬಗ್ಗೆ ಚರ್ಚೆಯೂ ನಡೀತಾ ಇದೆ. ಏನ್ ನಿಮ್ಮ ಅಭಿಪ್ರಾಯ ಹೇಳ್ಕೊಳ್ಳಿ ಅಂತ. ಖಾತೆ ಹೋಗುತ್ತೆಂದು ಭಯ ಬಿದ್ದಿರುವ ಸಚಿವರುಗಳು. ಇನ್ನೂ ಹಲವು ಸಚಿವರಿಗೆ ಮಂತ್ರಿಗಿರಿ ಹೋಗುವ ಭಯ. ಮಳೆಗಾಲದಲ್ಲೂ ಬೆವರುತ್ತವರಂತೆ ಕೆಲವು ಮಿನಿಸ್ಟರ್ಗಳು. ಖಾತೆ ಖೋತ ಭಯದಿಂದ ಸಿಎಂ ಕಾಲ್ ಅವಾಯ್ಡ್ ಮಾಡುತ್ತಿರುವಂತಹ ಎಲ್ಲಾ ಮಂತ್ರಿಗಳು. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಸಂಪುಟ ಪುನರ್ರಚನೆಯ ಇನ್ನರ್ ಸೀಕ್ರೆಟ್. ಯಾವ್ಯಾವ ಶಾಸಕರು ಸಚಿವರಾಗ್ತಾರೆ ಗೊತ್ತಾ? ಯಾವ ಸಚಿವರು ಮಾಜಿ ಆಗ್ತಾರೆ ಅನ್ನೋದು ನಿಮ್ಮ ಫ್ರೀಡಂ ಟಿವಿ ರಿವೀಲ್ ಮಾಡುತ್ತೆ. ಫ್ರೀಡಂ ಟಿವಿ ಬಿಚ್ಚಿಡುತ್ತೆ ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ. ರಾಜ್ಯದಲ್ಲಿ ತೀವ್ರಗೊಂಡ ಮಂತ್ರಿಗಿರಿ ಕಸರತ್ತು. ಶೀಘ್ರದಲ್ಲೇ ಸಂಪುಟ ಪುನರ್ರಚನೆ ಸರ್ಕಸ್. ಕಾಂಗ್ರೆಸ್ನಲ್ಲಿ ಅನುಭವಿ ರಾಜಕಾರಣಿಗಳಿದ್ರು ಮಿನಿಸ್ಟರ್ಗಿರಿಗೆ ಅರ್ಹರಾದಂತಹ ವ್ಯಕ್ತಿತ್ವಗಳನ್ನೂ ಕೂಡ ಬದಿಗಿರಿಸಿ ಕೆಲವರಿಗೆ ಮಣೆ ಹಾಕಲಾಯಿತು ಈ ಹಿಂದಿನ ಸಂಪುಟ ಪುನರ್ರಚನೆಯಲ್ಲಿ. ಅಂತಹ ಸಂದರ್ಭದಲ್ಲಿ ಆಕಾಂಕ್ಷಿಗಳು, ಆಸ್ಪರೆಂಟ್ಗಳ ಬೆಂಬಲಿಗರು, ಅಯ್ಯೋ ನಮ್ಮ ಇವರಿಗೆ ಮಿನಿಸ್ಟರ್ ಆಗುವ ಎಲ್ಲ ನೈತಿಕತೆ, ಅರ್ಹತೆ, ಯೋಗ್ಯತೆಗಳಿತ್ತು, ಆದರೂ ಕೂಡ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಇದೆಂತಹ ಮಂತ್ರಿಗಳಿದ್ದಾರೆ ಎನ್ನುವಂಥ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಆದರೆ ಅಂತಹ ಹಿರಿಯ ಅನುಭವಿ ಶಾಸಕರು ಯಾರಿದ್ದಾರೋ ಈಗ ಕೆಲವರಿಗೆ ಮತ್ತೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗೋ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಯಾರ್ಯಾರಿಗೆ ಮನೆಗೆ ಹೋಗಿ ಅಂತ ಹೇಳ್ತಾರೆ, ಯಾರ್ಯಾರಿಗೆ ಮನೆಗೆ ಬನ್ನಿ ಅಂತ ಕರೀತಾರೆ? ಸಿದ್ದರಾಮಯ್ಯರ ಸಚಿವ ಸಂಪುಟ ಪುನರ್ರಚನೆಯಾದರೆ ಯಾರಿಗೆ ಕೋಕ್, ಯಾರಿಗೆ ಚೆಕ್-ಇನ್ ಆಗುತ್ತೆ? ಇಲ್ಲಿ ಚೆಕ್ಔಟ್ ಆಗುವವರು ಯಾರು, ಚೆಕ್-ಇನ್ ಆಗುವವರು ಯಾರು? ಎಕ್ಸಿಟ್ ಆಗುವಂತಹ ಭಯದಲ್ಲಿ ಕೆಲವೊಂದು ಮಿನಿಸ್ಟರ್ಗಳು, ಹಾಲಿ ಮಿನಿಸ್ಟರ್ಗಳು ದಿನೇ ಗೊಂದಲ, ಆತಂಕಕ್ಕೊಳಗಾಗಿದ್ದಾರೆ. ಏನಾಗಬಹುದು ಅಂತ. ಈ ಮಿನಿಸ್ಟರ್ಗಳಿಂದ ಪಕ್ಷಕ್ಕಾಗಿರೋ ಲಾಭ ಏನು, ಪಕ್ಷಕ್ಕಾಗಿರೋ ಡ್ಯಾಮೇಜ್ಗಳೇನು, ಪಕ್ಷಕ್ಕಾಗಿರುವ ನಷ್ಟಗಳೇನು, ಪಕ್ಷದ ರಾಜ್ಯದ ವರ್ಚಸ್ಸು ಕ್ಷೀಣಿಸೋದಕ್ಕೆ ಈ ಮಂತ್ರಿಯಷ್ಟು ಕಾರಣಕರ್ತ, ಎಲ್ಲ ಲೆಕ್ಕಾಚಾರಗಳಾಗ್ತವೆ. ನನ್ನ ಪರ್ಫಾರ್ಮೆನ್ಸು ತೀರಾ ಕೆಟ್ಟದಾಗಿದೆ ಅಂದಾಗ ಯಾರು ತಾನೇ ಇಟ್ಕೋತಾರೆ ಹೇಳಿ? ಸೊ ಸಾಕಷ್ಟು ಅನುಭವಿಗಳಿದ್ದಾರೆ. ಅಂಥವರಿಗೆ ಈ ಬಾರಿ ಅವಕಾಶ ಕೊಡೋಣ ಅಂಥೇಳಿ ಈಗ ಸಿದ್ದರಾಮಯ್ಯ ಸರ್ಕಾರ ಲೆಕ್ಕಾಚಾರ ಹಾಕಿಕೊಂಡಂಗೆ ಕಾಣ್ತಾ ಇದೆ. 2 ವರ್ಷ ಪೂರೈಕೆಯಾಯಿತು. ಮಂತ್ರಿಗಿರಿಯ ಸ್ಥಾನವನ್ನು ಅನುಭವಿಸಿ 2 ವರ್ಷ, ಅದರ ಬಿಸಿ ಅನುಭವ ಇನ್ನೂ ಮುಗಿಯೋದ್ರೊಳಗಾಗಿ ಅಂತಹ ಮಿನಿಸ್ಟರ್ಗಳಿಗೆ ಈಗ ಭಯ ಶುರುವಾಗಿದೆ. ಸಿದ್ದರಾಮಯ್ಯನವರು ಅಥವಾ ಅವರ ಸಚಿವ ಸಂಪುಟ ಪುನರ್ರಚನೆಯಾದರೆ ಇಲ್ಲಿಯೂ ಕೂಡ ಲಾಬಿಗಳಾಗ್ತವೆ. ಕಾರಣ ಕಾಂಗ್ರೆಸ್ನಲ್ಲೂ ಕೂಡ ಬಣಕ್ಕೇನು ಕೊರತೆಗಳಿಲ್ಲ. ಒಂದು ಡಿ.ಕೆ. ಬಣ, ಸಿದ್ದರಾಮಯ್ಯ ಬಣ, ಮತ್ತೊಂದು ಬಣ ಅದು ತಟಸ್ಥ ಬಣ. ನಮಗೆ ಸಿದ್ದುನೂ ಬೇಡ, ಡಿ.ಕೆ.ನೂ ಬೇಡ, ನಾವು ಒಬ್ಬ ಸಾಮಾನ್ಯ ಶಾಸಕ ಸ್ಥಾನದಲ್ಲಿರೋರು, ನಮ್ಮದು ತಟಸ್ಥ ಬಣ ಅನ್ನುವವರು ಕೂಡ ಇದ್ದಾರೆ. ಹಾಗಾಗಿ ಡಿ.ಕೆ. ಬಣಕ್ಕೆ ಡಿ.ಕೆ.ನೇ ಸಾಮ್ರಾಟ. ಕೆಲ ಆಪ್ತ ವಲಯದ ಪ್ರಮುಖರನ್ನು ಡಿ.ಕೆ.ಯು ಕೂಡ ರೆಫರ್ ಮಾಡಬಹುದು, ಸಜೆಸ್ಟ್ ಮಾಡಬಹುದು. ಇನ್ನು ಸಿದ್ದರಾಮಯ್ಯರ ಬಣ ಸ್ವಲ್ಪ ಮಾಸ್ ಬಣ. ಸಿದ್ದರಾಮಯ್ಯ ಹೆಂಗೆ ಹೇಳ್ತಾರೋ ಅದರಂತೆಯೇ ನಮ್ಮ ಸಚಿವರು ಇರಲಿ ಅದೇ ಸ್ಥಾನದಲ್ಲಿ. ಈಗ ಪುನರ್ರಚನೆಯ ಬಿಸಿ ರಾಜ್ಯದಲ್ಲಿ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಹಲವರ ಖಾತೆ ಖೋತ ಆಗೋ ಸಾಧ್ಯತೆ, ಇನ್ನು ಹಲವರ ಮಂತ್ರಿಗಿರಿ ಗೋತ. ಒಬ್ಬೊಬ್ಬರಾಗಿ ಮಂತ್ರಿಗಳನ್ನ ಕರೆಸಿ ಸಿಎಂ ಸಮಾಲೋಚನೆ. ಖಾತೆ ಬದಲಾವಣೆ, ಕೆಲವರನ್ನ ಕೈ ಬಿಡುವ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಸಂಪುಟದಿಂದ ಯಾರು ಔಟ್ ಹಾಕ್ತಾರೆ ಈ ಬಾರಿಯ ಸಂಪುಟ ಪುನರ್ರಚನೆಯಲ್ಲಿ? ಮಹದೇವಪ್ಪ, ರಹೀಂ ಖಾನ್, ಕೆ.ಎನ್. ರಾಜಣ್ಣ ಸಹಕಾರಿ ಸಚಿವರು, ಪೌರಾಡಳಿತ ಸಚಿವರು, ಶರಣಬಸಪ್ಪ ದರ್ಶನಾಪುರ, ಬೋಸರಾಜು, ಜಮೀರ್ ಅಹಮದ್ ಖಾನ್, ಆರ್.ಬಿ. ತಿಮ್ಮಾಪುರ, ಈಶ್ವರ್ ಖಂಡ್ರೆ, ಎಂ.ಸಿ. ಸುಧಾಕರ್, ಕೆ. ವೆಂಕಟೇಶ್ ಸಂಪುಟದಿಂದ ಯಾರು ಔಟ್ ಆಗ್ತಾರೆ ಅನ್ನೋದನ್ನ, ಸಂಭಾವ್ಯ ಔಟ್ ಆಗುವಂತಹ ಸಚಿವರುಗಳು. ಕೆ.ಎನ್. ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಬಹಳಷ್ಟು ಚರ್ಚೆಯಾದವರು. ಶರಣಬಸಪ್ಪ ದರ್ಶನಾಪುರ ಬರೀ ಸ್ಟೇಟ್ಮೆಂಟ್ಗಳಲ್ಲೇ ಮುನ್ನೆಲೆಗೆ ಬಂದವರು. ಜಮೀರ್ ಅಹಮದ್ ಖಾನ್, ಆರ್.ಬಿ. ತಿಮ್ಮಾಪುರ, ಈಶ್ವರ್ ಖಂಡ್ರೆ, ಎಂ.ಸಿ. ಸುಧಾಕರ್. ಇಲ್ಲಿ ಆರ್.ಬಿ. ತಿಮ್ಮಾಪುರ
ಸಾಕಷ್ಟು ರೀತಿಯ ಭ್ರಷ್ಟಾಚಾರದಲ್ಲಿಯೂ ಕೂಡ ಅಬಕಾರಿ ಇಲಾಖೆ ಚರ್ಚೆಗೆ ಬಂದಿತ್ತು. ಮಹದೇವಪ್ಪ, ರಹೀಂ ಖಾನ್, ಇನ್ನು ಕಮ್ಮಿ ಮಾತನಾಡುತ್ತಾ ಕಮ್ಮಿ ಕೆಲಸ ಮಾಡ್ತಿರುವವರ ಪೈಕಿ ರಹೀಂ ಖಾನ್ ಕೂಡ ಒಬ್ರು. ಪೌರಾಡಳಿತ ಇಲಾಖೆಗೆ ರಹೀಂ ಖಾನು ಅರ್ಹ ವ್ಯಕ್ತಿನ ಅಂತೇಳಿ ಚರ್ಚೆಗಳಾಯಿತು. RB ತಿಮ್ಮಾಪುರ, ಈಶ್ವರ್ ಖಂಡ್ರೆ, MC ಸುಧಾಕರ್. ಇನ್ನು ರಹೀಂ ಖಾನ್ ಈ ಬಾರಿಯ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಯಾರು ಎಕ್ಸಿಟ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ರಹೀಂ ಖಾನ್ರ ಹೆಸರು ಮಾತ್ರ ಪ್ರಥಮವಾಗಿರುತ್ತೆ. ಶರಣಬಸಪ್ಪ ದರ್ಶನಾಪುರ, ಬೋಸರಾಜ್, ಇನ್ನು RB ತಿಮ್ಮಾಪುರ, ಈಶ್ವರ್ ಖಂಡ್ರೆ, MC ಸುಧಾಕರ್, K ವೆಂಕಟೇಶ್. ಈಶ್ವರ್ ಖಂಡ್ರೆ ಇತ್ತೀಚೆಗಿನ ವಿಚಾರಗಳಲ್ಲಿ ಸಾಕಷ್ಟು ವಿವಾದಕ್ಕೆ ಒಳಗಾದಂತಹ ಈಶ್ವರ್ ಖಂಡ್ರೆ ಕೆಲ ಭ್ರಷ್ಟರಿಗೂ ಕೂಡ ಅವರು ಸಾಥ್ ಕೊಟ್ಟಿದ್ರು ಎನ್ನುವಂಥ ಆರೋಪ ಇತ್ತೀಚೆಗಷ್ಟೇ ನಾವು ವರದಿಯನ್ನು ಬ್ರೇಕ್ ಮಾಡಿದ್ವಿ. ಇನ್ನು ಶರಣಬಸಪ್ಪ ದರ್ಶನಾಪುರ, ಬೋಸರಾಜು, ಜಮೀರ್ ಅಹಮದ್ ಖಾನ್ ಈಗ ವಕ್ಫ್ ಮತ್ತು ವಸತಿ ಸಚಿವರು. RB ತಿಮ್ಮಾಪುರ ಅಬಕಾರಿ, ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು. ಇವರೆಲ್ಲ ಸಂಪುಟದಿಂದ ಔಟ್ ಆಗೋ ಸಾಧ್ಯತೆಗಳಿದಾವ. ಇವರನ್ನ ಚೆಕ್ಔಟ್ ಮಾಡಿ ಬೇರೆಯವರಿಗೆ ಚೆಕ್ ಇನ್ ಮಾಡುವಂಥ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗುತ್ತೆ. KN ರಾಜಣ್ಣ ಸಾಕಷ್ಟು ಬಾರಿ ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆಯ ಬಗ್ಗೆಯೂ ಕೂಡ ಇಲ್ಲ ಸಲ್ಲದೆ, ಕಾಂಗ್ರೆಸ್ ಸರ್ಕಾರದ ಅನುಮತಿಯೂ ಇಲ್ಲದೆ ಅದರ ಆಂತರಿಕ ಕೆಲ ವಿಚಾರಗಳನ್ನು ಕೂಡ ಬಹಿರಂಗಪಡಿಸಿದ್ರು. ಅಂತಹ ಸಂದರ್ಭದಲ್ಲೇ KN ರಾಜಣ್ಣರ ವಿರುದ್ಧ ಹೈಕಮಾಂಡ್ ನಾಯಕರು ಕೂಡ ಗರಂ ಆಗಿದ್ರು. ಇನ್ನು DK ಶಿವಕುಮಾರ್ ಬಣವನ್ನು ನೇರಾನೇರವಾಗಿ ನಾನೊಬ್ಬ ವಿರೋಧಿ DK ಬಣಕ್ಕೆ ಅನ್ನುವಂಥ ಓಪನ್ ಚಾಲೆಂಜ್ ಹಾಕಿದವರ ಪೈಕಿ KN ರಾಜಣ್ಣ ಏನು ಹೊರತಾಗೇನಿಲ್ಲ. ಸೊ ಹಾಗಾಗಿ ಈ ಬಾರಿ KN ರಾಜಣ್ಣರ ಸ್ಥಾನಕ್ಕೂ ಕೂಡ ಕುತ್ತು ಬರೋ ಸಾಧ್ಯತೆಗಳಿದೆ. ಇನ್ನು ಸೆಷನ್ನಲ್ಲೇ ತಂದೆ ಮಗ ಇಬ್ಬರು ಅವರ ವಿರುದ್ಧ ಆದಂತಹ ಹನಿ ಟ್ರ್ಯಾಪ್ ಪ್ರಕರಣವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮೊದಲು ಪ್ರಸ್ತಾಪ ಮಾಡಿದರೆ ಇಡೀ ಬಹಿರಂಗಪಡಿಸಿದ್ದು KN ರಾಜಣ್ಣ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸರ್ಕಾರಕ್ಕೆ ಭಾರಿ ಮುಜುಗರ ಆಗಿತ್ತು. ಸರ್ಕಾರಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಗೊಂದಲಕ್ಕೀಡಾದಂತಹ ಸಂದರ್ಭ ಅದು. ಅದಕ್ಕೆ ಪ್ರಮುಖ ಕಾರಣ KN ರಾಜಣ್ಣ. ನನ್ನ ಮೇಲೆಯೂ ನನ್ನ ಮಗನ ಮೇಲೆಯೂ ಜೊತೆಗೆ ಇನ್ನೂ 48 ಪ್ರಭಾವಿಗಳ ಮೇಲೆಯೂ ಕೂಡ ಹನಿ ಟ್ರಾಪ್ ಏನು ಕುತಂತ್ರ ಆಗುವಂತಹ ಸಾಧ್ಯತೆಗಳಿದ್ದಾವೆ ಅಂಥೇಳಿ ಇಡೀ ಕರ್ನಾಟಕದ ಸರ್ಕಾರವನ್ನೇ ಕಟಕಟೆಯಲ್ಲಿ ನಿಲ್ಲಿಸಿದಂತಹ ಪ್ರಕರಣ. ಅಂತಹ ವ್ಯಕ್ತಿಯನ್ನು ಮತ್ತೆ ಮುಂದುವರಿಸ್ತಾರೋ ಅಥವಾ KN ರಾಜಣ್ಣ ಇನ್ನು ವಯಸ್ಸಾಯಿತು, ಇನ್ನು ಸಂಪುಟದಿಂದ ಕೈ ಬಿಡೋಣ ಅಂಥೇಳಿ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆಗಳಿದ್ದಾವೋ ಗೊತ್ತಿಲ್ಲ. ಸೊ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಸಂಭಾವ್ಯ ಮಂತ್ರಿಗಳ ಪೈಕಿ ಈಶ್ವರ್ ಖಂಡ್ರೆಯೂ ಇದ್ದಾರೆ, RB ತಿಮ್ಮಾಪುರ ಇದ್ದಾರೆ, ವಕ್ಫ್ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಇದ್ದಾರೆ, ಪೌರಾಡಳಿತಕ್ಕೆ ಸೂಕ್ತವೇ ಅಲ್ಲದಂತಹ ರಹೀಂ ಖಾನ್ ಅವರು ಕೂಡ ಇದ್ದಾರೆ. ಸೊ ಈ ಎಲ್ಲರನ್ನ ಈ ಬಾರಿ ಸಚಿವ ಸಂಪುಟದಿಂದ ಕೈಬಿಟ್ಟು ಉತ್ತಮರನ್ನ, ಉನ್ನತರನ್ನ ಅಥವಾ ಏನು ಪ್ರಬುದ್ಧರನ್ನ ಮತ್ತೆ ಅದೇ ಸ್ಥಾನಕ್ಕೆ ಕರೆತರುವ ಎಲ್ಲ ತರಹದ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಈಗಾಗಲೇ ಒಂದು ಪಟ್ಟಿ ಹೈಕಮಾಂಡ್ ನಾಯಕರ ಕೈ ಸೇರಿದೆ. ಸಂಪುಟ ಪುನರ್ರಚನೆಯಲ್ಲಿ ಈ ಬಾರಿ ST ಸಮುದಾಯಕ್ಕೆ ಬಂಪರ್ ಆಫರ್. ಸಂಪುಟ ಪುನರ್ರಚನೆಯ ವೇಳೆ ST ಸಮುದಾಯದ ಮತ್ತಿಬ್ಬರಿಗೆ ಮಣೆ ಸಾಧ್ಯತೆ. ನಾಗೇಂದ್ರಗೆ ಮಂತ್ರಿಗಿರಿ ನೀಡಿ ಸಹಕಾರ ಖಾತೆ ಕೊಡಲು ಚರ್ಚೆ. ಇನ್ನು ಸಹಕಾರ ಖಾತೆ ನಾಗೇಂದ್ರ ಅವರಿಗೆ ಕೊಟ್ಟರೆ ವಾಲ್ಮೀಕಿಯನ್ನು ಕೂಡ ಬೀಟ್ ಮಾಡ್ತಾರೋ ಗೊತ್ತಿಲ್ಲ. ಸಂಪುಟ ಪುನರ್ರಚನೆಯ ವೇಳೆ ST ಸಮುದಾಯದ ಮತ್ತಿಬ್ಬರಿಗೆ ಮಣೆ. ಈ ಹಿಂದೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿ ನಾಗೇಂದ್ರರನ್ನ ED ವಶಕ್ಕೆ ಪಡ್ಕೊಂಡಿತ್ತು. ಅದಾದ ನಂತರ ಈಗ ತಾತ್ಕಾಲಿಕ ನಿರಾಳರಾಗಿದ್ದಾರೆ ಬಿ ನಾಗೇಂದ್ರ. ಅವರ ಮಂತ್ರಿ ಸ್ಥಾನಕ್ಕೂ ಕೂಡ ಅವರು ರಾಜೀನಾಮೆ ಕೊಡಬೇಕಾಗಿ ಬಂದಂಥ ಪ್ರಕರಣ ಅದು. ಅವರನ್ನ ಮತ್ತೆ ಈಗ ಪುನರ್ರಚನೆಯ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಮಂತ್ರಿ ಸ್ಥಾನ ಕೊಡಲಾಗುತ್ತೆ. ಸಂಪುಟ ಪುನರ್ರಚನೆಯ ವೇಳೆ ST ಸಮುದಾಯಕ್ಕೆ ನಾಗೇಂದ್ರ ಅವರಿಗೆ ಈ ಬಾರಿ ಮಂತ್ರಿಗಿರಿ ಕೊಡುವ ಸಾಧ್ಯತೆಗಳಿದ್ದಾವೆ. KN ರಾಜಣ್ಣರ NY ಗೋಪಾಲಕೃಷ್ಣಗೆ ಸಂಪುಟ ದರ್ಜೆ ಸ್ಥಾನಮಾನ. ಶೀಘ್ರವೇ ಮಂತ್ರಿಯಾಗಲಿದ್ದಾರೆ NY ಗೋಪಾಲಕೃಷ್ಣ. ಸಂಪುಟ ಪುನರ್ರಚನೆಯಲ್ಲಿ ಈ ಬಾರಿ ST ಸಮುದಾಯಕ್ಕೆ ಬಂಪರ್ ಆಫರ್. ಸಿದ್ದರಾಮಯ್ಯ ಈ ಬಾರಿ ST ಸಮುದಾಯವನ್ನು ಸೆಳೆತಕ್ಕೆ ಒಳಪಡಿಸೋ ಸಾಧ್ಯತೆ. ಸಂಪುಟ ಪುನರ್ರಚನೆ ವೇಳೆ ST ಸಮುದಾಯಕ್ಕೆ
ಸಮುದಾಯದ ಮತ್ತಿಬ್ಬರಿಗೆ ಮಣೆ ಹಾಕೋ ಸಾಧ್ಯತೆ. ನಾಗೇಂದ್ರಗೆ ಮಂತ್ರಿಗಿರಿ ನೀಡಿ ಸಹಕಾರ ಖಾತೆ ಕೊಡಲು ಚರ್ಚೆಗಳಾಗ್ತಾ ಇದೆ. NY ಗೋಪಾಲಕೃಷ್ಣಗೆ ಸಂಪುಟ ದರ್ಜೆಯ ಸ್ಥಾನಮಾನವೂ ಕೂಡ ಸಿಗುವಂಥ ಎಲ್ಲ ತರಹದ ಅವಕಾಶಗಳು ಸಾಧ್ಯತೆಗಳಿದ್ದಾವೆ. ಶೀಘ್ರವೇ ಮಂತ್ರಿಯಾಗಲಿದ್ದಾರೆ NY ಗೋಪಾಲಕೃಷ್ಣ. ಸಂಪುಟ ಪುನರ್ರಚನೆಯಲ್ಲಿ ಈ ಬಾರಿ ST ಸಮುದಾಯಕ್ಕೆ ಬಂಪರ್. ಒಟ್ಟಾರೆ ಪುನರ್ರಚನೆಯ ಸಂದರ್ಭ ಯಾರಿಗೆ ಕೋಕ್ ಸಿಗುತ್ತೆ, ಯಾರಿಗೆ ಚೆಕ್-ಇನ್ ಆಗುತ್ತೆ ಅನ್ನೋದರ ಸಂಭಾವ್ಯ ವ್ಯಕ್ತಿಗಳ ಸಂಪೂರ್ಣ ರಿಪೋರ್ಟನ್ನು ನಾವು ಕೊಟ್ಟಿದ್ವಿ. ಸೊ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಹೇಳಿದ್ವಿ, ಅದನ್ನು ಸಾಕಷ್ಟು ಪ್ರಭಾವಿಗಳು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ವಿ. ಸೊ ಈಗ ಹೇಳ್ತಾ ಇರುವಂತೆಯೇ ಶೀಘ್ರವೇ ಮಂತ್ರಿಯಾಗಲಿದ್ದಾರೆ NY ಗೋಪಾಲಕೃಷ್ಣ. ಸಂಪುಟ ಪುನರ್ರಚನೆಯಲ್ಲಿ ಈ ಬಾರಿ ST ಸಮುದಾಯಕ್ಕೆ ಬಂಪರ್ ಕೊಡುಗೆ. ST ಸಮುದಾಯದ ಮತ್ತಿಬ್ಬರಿಗೆ ಮಣೆ ಹಾಕೋ ಸಾಧ್ಯತೆ. ನಾಗೇಂದ್ರಗೆ ಮಂತ್ರಿಗಿರಿ ನೀಡಿ ಸಹಕಾರ ಖಾತೆಯನ್ನು ಕೊಡೋದಕ್ಕೆ ಚರ್ಚೆಗಳಾಗ್ತಾ ಇದೆ. KN ರಾಜಣ್ಣ ಇದ್ದಂತಹ ಸಚಿವ ಇದು ಖಾತೆ ಅದನ್ನು ಪಿ ನಾಗೇಂದ್ರಗೆ ಹಸ್ತಾಂತರ ಮಾಡುವ ಸಾಧ್ಯತೆ. ಶೀಘ್ರವೇ ಮಂತ್ರಿಯಾಗಲಿದ್ದಾರೆ NY ಗೋಪಾಲಕೃಷ್ಣ. ಸಂಪುಟ ಪುನರ್ರಚನೆಯಲ್ಲಿ ಈ ಬಾರಿ ST ಸಮುದಾಯಕ್ಕೆ ಬಂಪರ್ ಕೊಡುಗೆ. ಸಂಪುಟ ಪುನರ್ರಚನೆ ವೇಳೆ ST ಸಮುದಾಯದ ಮತ್ತಿಬ್ಬರಿಗೆ ಮಣೆ. ಸೊ ಹಾಗಾದರೆ ಕಾಂಗ್ರೆಸ್ನ ಇದು ಸಿದ್ದರಾಮಯ್ಯರ ಸಚಿವ ಸಂಪುಟ ರೀಶಫಲ್ ಆದರೆ, ಪುನರ್ರಚನೆಯಾದರೆ ST ಸಮುದಾಯದ ರಾಜಣ್ಣಗೆ ಸಂಪುಟದಿಂದ ಕೋಕ್ ಸಿಗೋ ಸಾಧ್ಯತೆ. ಸಾಕಷ್ಟು ವಿವಾದಗಳಿಂದ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದ ರಾಜಣ್ಣ ಹನಿ ಟ್ರಾಪ್ ವಿಚಾರದಲ್ಲೂ ಸದ್ದು ಮಾಡಿದ್ದ KN ರಾಜಣ್ಣ. ಹೀಗಾಗಿ ರಾಜಣ್ಣ ಕೈಬಿಟ್ಟು ನಾಗೇಂದ್ರಗೆ ಮಣೆ ಹಾಕೋದಕ್ಕೆ ಸಕಲ ಸಿದ್ಧತೆಗಳು ಆಗಿದೆಯಾ ಅಥವಾ ನಿರ್ಧಾರವನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆಯಾ? ನಾಗೇಂದ್ರಗೆ ಒಲಿಯಲಿದೆ ಸಹಕಾರ ಖಾತೆ. ST ಸಮುದಾಯದ ರಾಜಣ್ಣಗೆ ಸಂಪುಟದಿಂದ ಕೋಕ್ ಸಿಗೋ ಸಾಧ್ಯತೆಗಳು ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ವಿವಾದಗಳಿಂದ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರದಲ್ಲೂ ಕೂಡ ಸದ್ದು ಮಾಡಿದ್ದ KN ರಾಜಣ್ಣ ಹಾಲಿ ಸಹಕಾರ ಸಚಿವರು. ಹೀಗಾಗಿ ರಾಜಣ್ಣರನ್ನ ಕೈಬಿಟ್ಟು ನಾಗೇಂದ್ರರನ್ನ ಎಳಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ನಾಗೇಂದ್ರಗೆ ಒಲಿಯಲಿದೆ ಸಹಕಾರ ಖಾತೆ. ಇನ್ನು ವಿವಾದದಲ್ಲಿ ಬಿ ನಾಗೇಂದ್ರ ಕೂಡ ಹೊರತಲ್ಲ. ಸಾಕಷ್ಟು ವಿವಾದಗಳಿಂದ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದಂತಹ ರಾಜಣ್ಣ ಆ ಸ್ಥಾನ ತೆರವಾದರೆ, ಅರ್ಥಾತ್ ರಾಜಣ್ಣನನ್ನು ಕೈ ಬಿಟ್ಟರೆ ಮತ್ತೊಂದು ವಿವಾದಿತ ವ್ಯಕ್ತಿ ಅಂದರೆ ಈ ಹಿಂದೆ ಆರೋಪ ಕೇಳಿಬಂದಿದ್ದಂತಹ ಬಿ ನಾಗೇಂದ್ರರವರಿಗೆ ಮಣೆ ಹಾಕುವ ಸಾಧ್ಯತೆಗಳು. ನಾಗೇಂದ್ರಗೆ ಒಲಿಯಲಿದೆ ಸಹಕಾರ ಖಾತೆ. ST ಸಮುದಾಯದ ರಾಜಣ್ಣಗೆ ಸಂಪುಟದಿಂದ ಕೋಕ್. ಅತ್ಯಂತ ದೊಡ್ಡ ಖಾತೆ ಲೋಕೋಪಯೋಗಿ ಇಲಾಖೆ ಬಿಟ್ಟರೆ ಮುಂದಿನ ಕ್ರಮ ಸಂಖ್ಯೆಯಲ್ಲಿ ಸಹಕಾರ ಖಾತೆಯೂ ಕೂಡ ಬರುತ್ತೆ. ಹನಿ ಟ್ರಾಪ್ ವಿಚಾರದಲ್ಲೂ ಕೂಡ ಸದ್ದು ಮಾಡಿದ್ದ ರಾಜಣ್ಣ, ಆ ರಾಜಣ್ಣರನ್ನ ಈ ಬಾರಿ ಕೈಬಿಡೋ ಸಾಧ್ಯತೆಗಳಿದ್ದಾವೆ. ಇನ್ನು ಕಾಂಗ್ರೆಸ್ಸಿನ ಸಾಕಷ್ಟು ಹಿರಿಯ, ಸಾಕಷ್ಟು ಅನುಭವಿ ರಾಜಕಾರಣಿಗಳ ಪೈಕಿ ರಾಜಣ್ಣರು ಅಗ್ರಗಣ್ಯ ಸ್ಥಾನದಲ್ಲಿ ಬರ್ತಾರೆ. ರಾಜಣ್ಣರನ್ನ ಕೈಬಿಟ್ರೆ ಆ ಸಮುದಾಯ ಪಕ್ಷದ ವಿರುದ್ಧ ತಿರುಗಿ ಬೀಳುತ್ತಾ? ಈ ಬಗ್ಗೆಯೂ ಕೂಡ ಕಾಂಗ್ರೆಸ್ ತಲೆ ಕೆಡಿಸಿಕೊಳ್ತಾ ಇಲ್ಲ. ರಾಜಣ್ಣರ ಮಗ ಶಾಸಕ, ಅವರ ಬೆಂಬಲಿಗರು ಸರ್ಕಾರದ ವಿರುದ್ಧ ಬಂಡಾಯ ಹೇಳ್ತಾರ? ನೋ, ಈ ಬಗ್ಗೆಯೂ ಕೂಡ ಸರ್ಕಾರ ತಲೆ ಕೆಡಿಸಿಕೊಳ್ತಾ ಇಲ್ಲ. ಬಿಕಾಸ್ ಈಸಿಯಾಗಿ ಅತ್ಯಂತ ಸರಳವಾಗಿ ಹ್ಯಾಂಡಲ್ ಮಾಡಿಕೊಳ್ಳಬಹುದಾದಂಥ ಒಂದು ಸಣ್ಣ ವಿಚಾರ. ಹಾಗಾಗಿ ರಾಜಣ್ಣರಿಗೆ ಈ ಬಾರಿ ಕೋಕ್ ಕೊಟ್ಟು ಬಿ ನಾಗೇಂದ್ರರನ್ನ ಮೇಲೆತ್ತುವಂತಹ ಪ್ರಯತ್ನಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಈಗಾಗಲೇ ಚರ್ಚೆಯಾಗಿ ತೀರ್ಮಾನಕ್ಕೂ ಕೂಡ ಒಳಪಟ್ಟಿದೆ ಎಂದು ಹೇಳಲಾಗ್ತಾ ಇದೆ. ಸೊ ಈ ಬಾರಿಯ ಸಚಿವ ಸಂಪುಟದ ಪುನರ್ರಚನೆಯಾದರೆ KN ರಾಜಣ್ಣ ಹಾಲಿ ಸಹಕಾರ ಸಚಿವರಿಗೆ ಎಕ್ಸಿಟ್ ಕೊಟ್ಟು ಬಿ ನಾಗೇಂದ್ರರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತೆ ಎನ್ನುವಂತಹ ಗುಸುಗುಸು ಈಗಾಗಲೇ ಉನ್ನತ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಸಾಕಷ್ಟು ವಿವಾದಗಳಿಂದ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ದಂತಹ ರಾಜಣ್ಣರ ಪ್ರಕರಣ ಅಂತಿದ್ದದ್ದಲ್ಲ. ಸೊ ಊರೂರು ದಾಟಿ ಕೊನೆಗೆ ರಾಜ್ಯವನ್ನು ದಾಟಿ
ಬಹಳಷ್ಟು ಹೊರ ರಾಜ್ಯದಲ್ಲೂ ಕೂಡ ಚರ್ಚೆಯಾದಂತಹ ಹನಿ ಟ್ರ್ಯಾಪ್ ಪ್ರಕರಣ. ಸೊ ಬರೀ ತಂದೆಯದ್ದು ಮಾತ್ರ ಅಲ್ಲ, ತಂದೆ ಮಗನದ್ದು ಎನ್ನಲಾದಂತಹ ಹನಿ ಟ್ರ್ಯಾಪ್ ಪ್ರಕರಣ. ಸಂಪುಟ ಸರ್ಜರಿ ವಿಚಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಎಂಟ್ರಿ. ಸಿಎಂ ಸಿದ್ದರಾಮಯ್ಯ ಜೊತೆ ಸತೀಶ್ ಜಾರಕಿಹೊಳಿ ಮಹತ್ವದ ಚರ್ಚೆ. ತಮ್ಮ ಸಮುದಾಯದ ಹೆಚ್ಚಿನ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ ಲಾಬಿ. ಈಗಾಗಲೇ ನಾಗೇಂದ್ರ ಎನ್ವೈ ಗೋಪಾಲಕೃಷ್ಣಗೆ ಮಂತ್ರಿ ಸ್ಥಾನ ಫಿಕ್ಸು. ಸಂಪುಟ ಸರ್ಜರಿ ವಿಚಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಎಂಟ್ರಿ. ಸಿಎಂ ಸಿದ್ದರಾಮಯ್ಯ ಜೊತೆ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ತಮ್ಮ ಸಮುದಾಯದ ಹೆಚ್ಚಿನ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ ಲಾಬಿ ಮಾಡ್ತಿದ್ದಾರೆ. ಲಾಬಿ ಮಾಡಬಹುದಾದಂಥ ವ್ಯಕ್ತಿತ್ವವೇ. ಈಗಾಗಲೇ ನಾಗೇಂದ್ರ ಎನ್ವೈ ಗೋಪಾಲಕೃಷ್ಣಗೆ ಮಿನಿಸ್ಟರ್ ಪಟ್ಟ ಸಿಗೋದಕ್ಕೆ ಸ್ವಲ್ಪ ಸರ್ಕಸ್ ಮಾಡ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಎಂಟ್ರಿ. ಶಿಗ್ಗಾವಿ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ನೇರಾನೇರ ಕಾರಣಕರ್ತರ ಪೈಕಿ ಸತೀಶ್ ಜಾರಕಿಹೊಳಿ ಅಗ್ರಗಣ್ಯ ಸ್ಥಾನದಲ್ಲಿ ಬರ್ತಾರೆ. ಇನ್ನು ಸತೀಶ್ ಜಾರಕಿಹೊಳಿ ಸರ್ಕಾರದ ಮುಂದೆ 4 ಬೇಡಿಕೆಗಳನ್ನು ಇಟ್ಟರೆ 3 ಬೇಡಿಕೆಗಳು ಗ್ಯಾರಂಟಿ ಈಡೇರುತ್ತೆ ಅನ್ನುವಂತಹ ರೀತಿಯ ವರ್ಚಸ್ಸು ಗಿಟ್ಟಿಸಿಕೊಂಡಿರುವಂತಹ ವ್ಯಕ್ತಿತ್ವ ಅದು ಸತೀಶ್ ಜಾರಕಿಹೊಳಿ. ಸಿಎಂ ಸಿದ್ದರಾಮಯ್ಯರ ಜೊತೆ ಸತೀಶ್ ಜಾರಕಿಹೊಳಿ ಮಹತ್ವದ ಚರ್ಚೆಯನ್ನ ಮಾಡ್ತಿದ್ದಾರೆ ಎಂದು ಹೇಳಲಾಗ್ತಿದೆ. ತಮ್ಮ ಸಮುದಾಯದ ಹೆಚ್ಚಿನ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ ಲಾಬಿ. ಈಗಾಗಲೇ ನಾಗೇಂದ್ರ ಎನ್ವೈ ಗೋಪಾಲಕೃಷ್ಣಗೆ ಮಂತ್ರಿ ಸ್ಥಾನ ಫಿಕ್ಸು. ಸಂಪುಟ ಸರ್ಜರಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಎಂಟ್ರಿ. ಸೊ ಬೆಳಗಾವಿ ಸಾಹುಕಾರ್ ಸಿಎಂ ಸಿದ್ದರಾಮಯ್ಯ ಜೊತೆ ಜಾರಕಿ ಈಗ ಮಹತ್ವದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ತನ್ನ ಸಮುದಾಯದವರಿಗೆ ಸ್ಥಾನ ಸಿಗೋದಕ್ಕೆ ಒಂದಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಾಗೇಂದ್ರ ಎನ್ವೈ ಗೋಪಾಲಕೃಷ್ಣಗೆ ಮಿನಿಸ್ಟರ್ ಪಟ್ಟ ಸಿಗೋದಕ್ಕೆ ಒಂದಷ್ಟು ಲಾಬಿ ನಡೀತಾ ಇದೆ ಎನ್ನುವಂತಹ ಚರ್ಚೆ. ಸೊ ರೀಶಫಲ್ ಆಗುವ ಸಂದರ್ಭದಲ್ಲಿ ತನ್ನದೇ ಸಮುದಾಯದ ತನ್ನ ಕಮ್ಯುನಿಟಿಯ ಒಂದಷ್ಟು ಮಂತ್ರಿಗಳಿಗೆ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಈಗಾಗಲೇ ನಾಗೇಂದ್ರ ಎನ್ಐ ಗೋಪಾಲಕೃಷ್ಣ ಅವರ ಹೆಸರನ್ನು ಕೂಡ ಮುನ್ನೆಲೆಗೆ ತಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿಎಂ ಸಿದ್ದರಾಮಯ್ಯ ಜೊತೆ ಸತೀಶ್ ಜಾರಕಿಹೊಳಿ ಮಹತ್ವದ ಚರ್ಚೆ. ಇನ್ನು ಸತೀಶ್ ಜಾರಕಿಹೊಳಿ ಹೇಳಿದಂತೆಯೇ ಆಗಬಹುದು ಅಂತಾನು ಹೇಳಕ್ಕಾಗಲ್ಲ. ಪರಿಗಣಿಸುತ್ತೆ, ಅವರ ಸಲಹೆಗಳನ್ನು ಕೇಳಿಸ್ಕೊಳ್ಳುತ್ತೆ ಸರ್ಕಾರ, ಎಲ್ಲವೂ ಹೌದು. ಆದರೆ ಸತೀಶ್ ಜಾರಕಿಹೊಳಿ ಅವರು ಯಾರನ್ನ ರೆಫರ್ ಮಾಡ್ತಾರೋ ಅಂತ ಅನ್ನುವಂಥದ್ದು. ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬಿಗ್ ಪೊಲಿಟಿಕಲ್ ಮಾಹಿತಿ. ಮುಚ್ಕೊಂಡು ಬಾರಯ್ಯ. ಪ್ರಭಾವಿ ಮಂತ್ರಿಗೆ ಸಿಎಂ ಸಿದ್ದು ತಪರಾಕಿ. ಎಸಿದೋ ಸಿಎಂ ಕೈಯಲ್ಲಿ ಉಗ್ಗಿಸಿಕೊಂಡ ಮಂತ್ರಿ ಯಾರು ಗೊತ್ತಾ? ಸಿದ್ದು ಬಳಿ ಉಗ್ಗಿಸಿಕೊಂಡ ಮಂತ್ರಿ. ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ಈ ಘಳಿಗೆ ಸಿಗ್ತಾ ಇರುವಂತಹ ಅತಿ ದೊಡ್ಡ ಸುದ್ದಿ. ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚಿಸಲು ಮಂತ್ರಿಯನ್ನ ಕರೆದಿದ್ದಂತಹ ಸಿಎಂ ಖಾತೆ ಹೋಗುತ್ತೆ ಅನ್ನೋ ಭಯದಿಂದ ಡಿಸ್ಟಿಕ್ ಟೂರ್ ಹೋಗಿದ್ದ ಮಂತ್ರಿ. ನಿನ್ನೆ ಬೆಳಿಗ್ಗೆ ಜಿಲ್ಲಾ ಕೇಂದ್ರಕ್ಕೆ ಹೋಗಿದ್ದ ಮಂತ್ರಿಗೆ ಸಿಎಂ ಕಚೇರಿಯಿಂದ ಕರೆ. ಅದಕ್ಕೆ ಎದ್ದು ಬಿದ್ದು ನಿನ್ನೆ ಸಂಜೆ ವಾಪಸ್ ಬಂದ ಮಂತ್ರಿಗಳು. ರಾತ್ರಿ ಲೇಟ್ ಆಯಿತು ಅಂತ ಇಂದು ಮುಂಜಾನೆ ಸಿಎಂ ಮನೆಗೆ ಹೋಗಲು ಹಿಂದೇಟು. ಈ ವೇಳೆ ಫೋನ್ ಮಾಡಿ ಕ್ಲಾಸ್ ತೆಗೆದುಕೊಂಡ ಸಿಎಂ ಸಿದ್ದರಾಮಯ್ಯ. ಮುಚ್ಕೊಂಡು ಬಾರಯ್ಯ ಎಂದು ಗದರಿದ ಸಿಎಂ ಸಿದ್ದರಾಮಯ್ಯ. ಬುಡಕ್ಕೆ ನೀರು ತಟ್ಟುವ ಮುನ್ನವೇ ಎದ್ದೇಳಬೇಕಾಗಿತ್ತು. ಆದರೆ ಬುಡಕ್ಕಿಗೆ ನೀರು ಬಂದವೆ, ಎದ್ದೇಳದಲ್ಲೇ ರಿಯಾಯಿತಿ ಇಲ್ಲ. ಹಂಗಾಗಿ ಎಲ್ಲ ಹೋಗಿರ್ತಾರೋ ಉಟ್ಟ ಬಟ್ಟೆಯಲ್ಲಿ ಓಡಾಡ್ಕೊಂಡು ಬರ್ಬೇಕೀಗ. ಅಲ್ರಯ್ಯ, ನಿಭಾಯಿಸ್ಕೊಳ್ಳಿ ಅಂತೇಳಿ ಖಾತೆ ಕೊಟ್ರೆ ಸರ್ಕಾರಕ್ಕೂ ಡ್ಯಾಮೇಜ್ ಮಾಡ್ತೀರಿ, ಇರೋ ಖಾತೆಗೂ ಕೆಟ್ಟ ಹೆಸರು ತರ್ತೀರಿ. ಮುಂದಕ್ಕೂ ನಿಮ್ಮನ್ನೇ ಇಟ್ಕೊಂಡು ಕಂಟಿನ್ಯೂ ಮಾಡಿದ್ರೆ ನನ್ನ ಬುಡಕ್ಕೂ ಬರ್ತದೆ ಅಂತ ಹೇಳಿ ಈಗ ಸಿಎಂ ಸಿದ್ದರಾಮಯ್ಯ ಎಲ್ಲ ಮಂತ್ರಿಗಳಿಗೂ ಕೂಡ ಫೋನ್ ಮಾಡಿ ಕ್ಲಾಸ್ ತಗತ್ತಿದ್ದಾರೆ. ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮಂತ್ರಿಯನ್ನ ಕರೆದಿದ್ದ ಸಿಎಂ ಸಿದ್ದರಾಮಯ್ಯ ಖಾತೆ ಹೋಗುತ್ತೆ ಅನ್ನೋ ಭಯದಿಂದ ಡಿಸ್ಟಿಕ್ ಟೂರ್ ಹೋಗಿದ್ದ ಮಂತ್ರಿಗಳು ಯಾವತ್ತೂ ಹೋಗ್ದಲೇ ಇರೋರು ಈಗ ಡಿಸ್ಟಿಕ್ ಟೂರ್ ಅಂತೆ ಜನಸಾಮಾನ್ಯರ ಜೊತೆ ಮುಖತಃ ಸಂದರ್ಶನಕ್ಕೆ ಹೋಗ್ತಾ ಇರೋದು.
ಹಾಗಾಗಿ ಸಿಎಂ ಸಿದ್ದರಾಮಯ್ಯರ ಸಚಿವಾಲಯದಿಂದ ಕರೆ ಹೋಗಿದೆ. ಇದಕ್ಕೆ ಕಾಲ್ ಮಾಡಿರ್ತಾರೆ ಅನ್ನೋದು ಈ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಿರುತ್ತೆ ಯಾಕೆ ಮಾಡಿರ್ತಾರೆ ಅಂತ ಹೇಳಿ. ಕೆಲವರು ಅವಾಯ್ಡ್ ಮಾಡಿದ್ದಾರೆ, ಇನ್ನು ಕೆಲವರು ನಾವು ಡಿಸ್ಟಿಕ್ ಟೂರ್ನಲ್ಲಿದ್ದೀವಿ ಅಂತ ಹೇಳಿ ಗ್ರಾಂಥಿಕವಾಗಿ ಉತ್ತರವನ್ನು ಕೊಟ್ಟವರಂತೆ. ಹಂಗಿದ್ದಾಗ ಸಿದ್ದರಾಮಯ್ಯನವರು ಕೂಡ ಗ್ರಾಂಥಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಮುಚ್ಕೊಂಡು ಬಾರಯ್ಯ ಅಂದಿದ್ದಾರೆ. ಆ ಮಂತ್ರಿ ಯಾರು? ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ನಾವು ಅನಾವರಣ ಮಾಡ್ತೀವಿ. ಮುಚ್ಕೊಂಡು ಬಾರಯ್ಯ ಅಂತ ಅತಿ ಸಂಬೋಧನೆಗೆ ಒಳಪಟ್ಟಿರುವ ಮಹಾನ್ ಸಚಿವ ಯಾರು? ಪ್ರಭಾವಿ ಮಂತ್ರಿಗೆ ಸಿಎಂ ಸಿದ್ದು ತಪರಾಕಿ. ಸಿಎಂ ಕೈನಲ್ಲಿ ಉಗಿಸಿಕೊಂಡ ಮಂತ್ರಿ ಯಾರು ಗೊತ್ತಾ? ಅಲ್ರಿ, ಸಿಎಂ ಸಿದ್ದರಾಮಯ್ಯರ ಕೈಯಲ್ಲಿ ಉಗಿಸಿಕೊಳ್ಳದಲ್ಲೇ ಇರೋರು ಯಾರಿದ್ದಾರೆ? DC ಇಂದ ಹಿಡಿದು SP ವರೆಗೂ, SP ಇಂದ ಹಿಡಿದು ತಮ್ಮ ಮನೆ ಮಕ್ಕಳು ಮಂತ್ರಿವರೆಗೂ ಕೂಡ ಬಯಸ್ಕೊಳ್ಳೋದೇ ಆಯಿತು. ಸಂಪುಟ ಪುನರ್ರಚನೆಯ ಬಗ್ಗೆ ಖಾತೆ ಹೋಗುತ್ತೆ ಅನ್ನೋ ಭಯದಿಂದ ಡಿಸ್ಟಿಕ್ ಟೂರ್ ಹೋಗಿದ್ದ ಮಂತ್ರಿಗಳು. ಡಿಸಿಪ್ಲಿನು ಶಿಸ್ತು ಇರೋ ಮಂತ್ರಿಗಳಿಗೆ ಸಿದ್ದರಾಮಯ್ಯನವರು ಬೈಯಲ್ಲ ಅಂತ. ಅದು ಸ್ವಲ್ಪ ಎಡವಟ್ಟು ಅಂತ ಗೊತ್ತಾಗುತ್ತೆ ನೋಡಿ, ಆಗ ಸಿದ್ದರಾಮಯ್ಯನವರು ಸ್ವಲ್ಪ ಮಾಸ ಆಗೋದು ಕಾಮನ್. ನಿನ್ನೆ ಬೆಳಿಗ್ಗೆ ಹೋಗಿದ್ದ ಮಂತ್ರಿಗೆ ಇವತ್ತು ಫೋನ್ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ. ಅದಕ್ಕೆ ಎದ್ದು ಬಿದ್ದು ಸಂಜೆ ವಾಪಸ್ ಬಂದ ಮಂತ್ರಿ ಮಳೆಗಾಲದಲ್ಲೂ ಬೆವತವರಂತ ಕೆಲವು ಮಿನಿಸ್ಟ್ರುಗಳು. ನಿನ್ನೆ ಸಂಜೆ ಲೇಟ್ ಆಗಿದ್ದೇನೆಂದು ಇಂದು ಮುಂಜಾನೆ ಸಿಎಂ ಮನೆಗೆ ಹೋಗಲು ಹಿಂದೇಟು. ಈ ವೇಳೆ ಫೋನ್ ಮಾಡಿ ಕ್ಲಾಸ್ ತೆಗೆದುಕೊಂಡು ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಇನ್ನು ನಾನಾ ಕಾರಣ ಹೇಳಿಕೊಂಡು ಮಾತಾಡ್ತಿದ್ದಂತಹ ಸಚಿವರಿಗೆ ಮುಚ್ಕೊಂಡು ಬಾರಯ್ಯ ಅಂತ ಹೇಳಿದ್ದಾರೆ. ಮುಚ್ಕೊಂಡು ಬಂದ್ಬಿಡಿ. ಇರುವ ಖಾತೆಯೂ ಹೋಗೋ ಭಯ. ಮತ್ತೊಂದು ಕಡೆ ಸಚಿವ ಸ್ಥಾನ ಕಳ್ಕೊಂಡು ಭದ್ರತೆಯಲ್ಲಿ ಸ್ವಲ್ಪ ಏನೋ ಸಡಿಲಿಕೆಯನ್ನ ಈಗ ಈ ಶಾಸಕರಾದರೆ ಅಷ್ಟು ಭದ್ರತೆ ಇರೋದಿಲ್ಲ. ಸೊ ಸ್ಥಾನ ಇರೋದಿಲ್ಲ, ಮಿನಿಸ್ಟ್ರು ಪಟ್ಟ ಹೋಗಿರುತ್ತೆ, ಹಿಂಬಾಲಕರು ಕಮ್ಮಿ ಆಗ್ತಾರೆ. ಕೊಟ್ಟಿದ್ದ ಖಾತೆಯನ್ನು ನಿಭಾಯಿಸ್ಕೊಂಡಿದ್ದಿದ್ರೆ ಯಾವ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.